ನಮಸ್ಕಾರ. ಇವತ್ತಿನ ವಿಷಯ ಷೇರಿನಿಂದ ಕೋಟಿಗಟ್ಟಲೆ ಹಣ ಸಂಪಾದಿಸಿದ ಪ್ರಸಿದ್ಧ ವ್ಯಕ್ತಿಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ರಿಚ್ ಗೆಟ್ ರಿಚರ್ ಅಂಡ್ ದ ಪೂರ್ ಗೆಟ್ ಪೂರರ್. ಅಂದರೆ ಒಬ್ಬ ಬಡ ಮನುಷ್ಯ ಜೀವನ ಪರ್ಯಂತ ಬಡವನಾಗಿಯೇ ಇರಬೇಕು ಅಂತ ಯಾವ ನಿಯಮವೂ ಇಲ್ಲ. ಅವರು ಯಾವಾಗ ಬೇಕಾದರೂ ಅವರ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. ಆದರೆ ಮನಿ ಮತ್ತು ಆಪರ್ಚುನಿಟೀಸ್ ಬಂದಾಗ ಅದನ್ನು ರಿಚ್ ಪೀಪಲ್ ಅಂದರೆ ಒಂದಷ್ಟು ಶ್ರೀಮಂತರು ಸರಿಯಾಗಿ ಬಳಸ್ಕೊಂಡು ಮತ್ತಷ್ಟು ಶ್ರೀಮಂತರಾಗ್ತಾರೆ. ಇವತ್ತು ಆ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಷೇರಿನಲ್ಲಿ ಹಣ ಸಂಪಾದಿಸಿದ ಹಲವಾರು ಜನಸಾಮಾನ್ಯರನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇರೋದು ಯಾವ ರೀತಿ ಸೆಲೆಬ್ರಿಟೀಸ್ ಕೂಡ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟಿನ ಹಣವನ್ನು ಮಾಡಿದ್ದಾರೆ. ಈಗ ಆ ಪಟ್ಟಿಯನ್ನು ನೋಡಿ. ಮೊದಲನೇದಾಗಿ ಆಜಾದ್ ಇಂಜಿನಿಯರಿಂಗ್ ಮತ್ತು ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಅವರು ಆಜಾದ್ ಇಂಜಿನಿಯರಿಂಗ್ ಅನ್ನು ಆವರೇಜ್ ಪ್ರೈಸ್ ₹114.10 ಹಾಗೆ ಮಾರ್ಚ್ 2023ರಲ್ಲಿ ಡ್ಯೂರಿಂಗ್ ಪ್ರೀ IPO ರೌಂಡ್ ನಲ್ಲಿ ಪರ್ಚೇಸ್ ಮಾಡಿದ್ರು. ಅವರ ಇನ್ವೆಸ್ಟ್ಮೆಂಟ್ 4.99 crores ಇತ್ತು. ಆಜಾದ್ ಇಂಜಿನಿಯರಿಂಗ್ ಶೇರ್ IPOದಲ್ಲಿ ಒಂದು ಲಿಸ್ಟ್ ಆಯಿತು 28ನೇ ತಾರೀಕು ಡಿಸೆಂಬರ್ 2023 ಮತ್ತೆ ಲಿಸ್ಟ್ ಆಗಿದ್ದು 720ಕ್ಕೆ. ಇವತ್ತು 1356. ಸಚಿನ್ ತೆಂಡೂಲ್ಕರ್ ಅವರ ಇನ್ವೆಸ್ಟ್ಮೆಂಟ್ ಸಮ್ಮರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೊಂಡದ್ದು ₹114, ಇವತ್ತಿನ ರೇಟು 1356, ಪರ್ಸೆಂಟೇಜ್ ಚೇಂಜ್ 1089%. ಅವರು ಅಂದಾಜು 5 ಕೋಟಿಯನ್ನು ಹಾಕಿದ್ರೆ ಇವತ್ತು ಅವರ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 59.47 crores. ಅಲ್ಲಿಗೆ ಅವರಿಗೆ ಬಂದಂತಹ ನೆಟ್ ಪ್ರಾಫಿಟ್ 54.47 ಕೋಟಿ ಕೇವಲ ಒಂದು ವರ್ಷದಲ್ಲಿ. ಈಗ ಎರಡನೆಯ ನಿದರ್ಶನ ಪ್ಯಾನೋರಾಮಾ ಸ್ಟಡೀಸ್ ಇಂಟರ್ನ್ಯಾಷನಲ್ ಅಜಯ್ ದೇವಗನ್ ಅವರು. ಪ್ಯಾನೋರಾಮಾ ಸ್ಟುಡಿಯೋಸ್ ಗೇವ್ ಶೇರ್ಸ್ ಟು ಆಕ್ಟರ್ ಅಜಯ್ ದೇವಗನ್ ಥ್ರೂ ಎ ಪ್ರಿಫರೆನ್ಷಿಯಲ್ ಇಶ್ಯೂ. 4ನೇ ತಾರೀಕು ಮಾರ್ಚ್ 2024 ಕಂಪನಿ ಷೇರುಗಳನ್ನು ಇಶ್ಯೂ ಮಾಡಿದ್ದು ₹274 ಪರ್ ಶೇರ್. ಅಜಯ್ ದೇವಗನ್ ಇನ್ವೆಸ್ಟ್ ಮಾಡಿದ್ದು 2.74 crore. ಇಶ್ಯೂ ಪ್ರೈಸ್ ಶೇರ್ಸ್ ಪ್ರಿಫರೆನ್ಷಿಯಲ್ ಇಶ್ಯೂ ಸಿಗ್ನಿಫಿಕೆಂಟ್ ಡಿಸ್ಕೌಂಟ್ ಆಗಿ ಮಾರ್ಕೆಟ್ ಪ್ರೈಸ್ ಈಗ 948ರಲ್ಲಿದೆ. ಕರೆಂಟ್ ಪ್ರೈಸ್ 1018. ಈಗ ಅಜಯ್ ದೇವಗನ್ ಅವರ ಇನ್ವೆಸ್ಟ್ಮೆಂಟ್ ಸಮ್ಮರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಾಸ್ಟ್ ಪ್ರೈಸ್ 274, ಇವತ್ತಿನ ರೇಟು 1018, ಪರ್ಸೆಂಟೇಜ್ ಚೇಂಜ್ 271%. ಅವರು 2.74 crores ಇನ್ವೆಸ್ಟ್ ಮಾಡಿದ್ರು. ಇವತ್ತು ಅವರ ಇನ್ವೆಸ್ಟ್ಮೆಂಟ್ 10.18 crores, ನೆಟ್ ಪ್ರಾಫಿಟ್ 7.44 crores ಇನ್ 1 week. ಅಜಯ್ ದೇವಗನ್ ಅವರಿಗೆ ಈ ಡಿಸ್ಕೌಂಟೆಡ್ ಪ್ರೈಸ್ ನಲ್ಲಿ ಪ್ರಿಫರೆನ್ಷಿಯಲ್ ಇಶ್ಯೂನು ಯಾಕೆ ಕೊಟ್ಟರು ಅಂತ ಕ್ಲಾರಿಟಿ ಇಲ್ಲ. ಆದರೆ ಅಂತಹ ಆಪರ್ಚುನಿಟೀಸ್ ಸಾಮಾನ್ಯವಾಗಿ ಲಭ್ಯ ಆಗೋದು ಸೆಲೆಬ್ರಿಟೀಸ್ಗೆ ಮಾತ್ರ, ಕಾಮನ್ ಮ್ಯಾನಿಗಲ್ಲ. ಈಗ ಮೂರನೆಯ ಸನ್ನಿವೇಶ ನೈಕಾ, ಆಲಿಯಾ ಭಟ್ ಅಂಡ್ ಕಟ್ರೀನಾ ಕೈಫ್. ಆಕ್ಟ್ರೆಸ್ ಆಲಿಯಾ ಭಟ್ ಅವರು 4.95 crores ನೈಕಾದಲ್ಲಿ ಹಾಕಿದ್ರು ಡ್ಯೂರಿಂಗ್ ಜುಲೈ 2020. ಕಂಪನಿ ಗಾಟ್ ಲಿಸ್ಟೆಡ್ ನವೆಂಬರ್ 10, 2021. ಅಲ್ಲಿಗೆ ಬಹಳ ದೊಡ್ಡ ಅಪ್ರಿಸಿಯೇಷನ್ ಆಯಿತು. Profits were reduced significantly when Nykaa shares fell in 2022. Still, she has made very good profit. ಈಗ ಆಲಿಯಾ ಭಟ್ ಅವರ ಇನ್ವೆಸ್ಟ್ಮೆಂಟ್ ಸಮ್ಮರಿ ಹೀಗಿದೆ. ಕಾಸ್ಟ್ ಪ್ರೈಸ್ 34, ಇವತ್ತಿನ ರೇಟು 156 ಮತ್ತು ಪ್ರಾಫಿಟ್ 359%. ಅವರು 4.95 crore ಅನ್ನು ಇನ್ವೆಸ್ಟ್ ಮಾಡಿದ್ರು ಜುಲೈ 2020. ಇವತ್ತಿನ ಮಾರ್ಕೆಟ್ ರೇಟ್ 22.71, ನೆಟ್ ಪ್ರಾಫಿಟ್ 17.76 crores ಇನ್ 3.5 years. ಕಟ್ರೀನಾ ಕೈಫ್ ಅವರ ಇನ್ವೆಸ್ಟ್ಮೆಂಟ್ ಸಮ್ಮರಿ ₹34 ಹಾಕಿದ್ರು, ಇವತ್ತಿನ ರೇಟು 156, ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ 359. ಅವರು ಹಾಕಿದ್ದು 2.04 crores, ಇವತ್ತಿನ ರೇಟು 9.36, ಪ್ರಾಫಿಟ್ 7.32 crores ಇನ್ 6 years. ಈಗ ನಾಲ್ಕನೆಯ ಸನ್ನಿವೇಶ ಮಾಮಾ ಅರ್ತ್ ಶಿಲ್ಪಾ ಶೆಟ್ಟಿ. ಆಕ್ಟ್ರೆಸ್ ಶಿಲ್ಪಾ ಶೆಟ್ಟಿ ಅವರು ಅಂದಾಜು 6.7 crore ಅನ್ನು ಇನ್ವೆಸ್ಟ್ ಮಾಡಿದ್ರು ಮಾಮಾ ಅರ್ತ್ ಅಲ್ಲಿ. ಒಂದು 16 ಲಕ್ಷ ಶೇರುಗಳನ್ನು ಪರ್ಚೇಸ್ ಮಾಡಿದ್ರು 41.86 ಪರ್ ಶೇರ್. ಆಮೇಲೆ 13.93 lakh ಶೇರುಗಳನ್ನು ಮಾರ್ಕೊಂಡ್ರು ₹324 ಹಾಗೆ
ಪ್ರಾಫಿಟ್ ಬುಕ್ 324 ಮೈನಸ್ 41.86 ಇಂಟು 13.93 ಲ್ಯಾಕ್ಸ್, ಅಲ್ಲಿಗೆ 39.3 ಕ್ರೋಸ್ ಆಯ್ತು. ಸ್ಟಿಲ್ ಅವ್ರ ಹತ್ರ 2.07 ಲ್ಯಾಕ್ ಕ್ರೋರ್ ಶೇರ್ಸ್ ಇದಾವೆ. ಪ್ರಾಫಿಟ್ ಆನ್ ದಿ ಶೇರ್ಸ್ ಇಸ್ 7.24 ಕ್ರೋರ್ಸ್. ಈಗ ಶಿಲ್ಪಾ ಶೆಟ್ಟಿ ಅವರ ಇನ್ವೆಸ್ಟ್ಮೆಂಟ್ ಸಮರಿ ಇದೆ. ರಿಯಲೈಸ್ಡ್ ಪ್ರಾಫಿಟ್ 39.3 crores, unrealized profit 7.24 crores, total profit as of now rupees 46.54 crores. ಈಗ ಸನ್ನಿವೇಶ 5. ದ್ರೋಣ್ ಆಚಾರ್ಯ ಏರಿಯಲ್ ಇನೋವೇಷನ್ಸ್, ಅಮೀರ್ ಖಾನ್ ಮತ್ತು ರಣಬೀರ್ ಕಪೂರ್. ಇದು ಕೂಡ ಒಂದು ದೊಡ್ಡ ಸಕ್ಸಸ್ ಸ್ಟೋರಿ ಸೆಲೆಬ್ರಿಟೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಕಾಸ್ಟ್ ಪ್ರೈಸ್ 54 ರೂಪಾಯಿ. ಅಮೀರ್ ಖಾನ್ ಅವರ ಇನ್ವೆಸ್ಟ್ಮೆಂಟ್ ಸಮರಿ ಹೇಳ್ತಾ ಇದ್ರೆ ಇವತ್ತಿನ ರೇಟು 155 ಮತ್ತು ಪ್ರಾಫಿಟ್ ಆಗಿದ್ದು 187%. ಅಮೀರ್ ಖಾನ್ ಅವರು 25 ಲಕ್ಷ ಇನ್ವೆಸ್ಟ್ ಮಾಡಿದ್ರು 2022ರಲ್ಲಿ. ಇವತ್ತಿನ ರೇಟು ಅದು 71.75 ಲಕ್ಷ ಆಗಿದೆ. ನೆಟ್ ಪ್ರಾಫಿಟ್ 46.75 ಲ್ಯಾಕ್ಸ್ ಇನ್ 2 years. ಈಗ ರಣಬೀರ್ ಕಪೂರ್ ಅವರ ಇನ್ವೆಸ್ಟ್ಮೆಂಟ್ ಸಮರಿ. ಕಾಸ್ಟ್ ಪ್ರೈಸ್ 54, ಇವತ್ತಿನ ರೇಟು 155, ಪರ್ಸೆಂಟೇಜ್ ಚೇಂಜ್ ಪ್ಲಸ್ 187%. ಮತ್ತು ಅವರು 20 ಲಕ್ಷ ಇನ್ವೆಸ್ಟ್ ಮಾಡಿದ್ರು 2022ರಲ್ಲಿ. ಇವತ್ತಿನ ರೇಟು 57.40 ಲಕ್ಷ ಮತ್ತು ಅವರಿಗೆ ಬಂದಂತ ನೆಟ್ ಪ್ರಾಫಿಟ್ 32.40 ಲ್ಯಾಕ್ಸ್ ಇನ್ 2 years. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ್ದು IPO ಲಾಂಚ್ ಆಗುವ ಮುಂಚೆ. ಕೆಲವು ಕಂಪನಿಗಳು ಉದ್ದೇಶಪೂರ್ವಕವಾಗಿ ಸೆಲೆಬ್ರಿಟೀಸ್ ಮತ್ತು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ಗೆ ಒಂದಷ್ಟು ಶೇರ್ಗಳನ್ನು ಬೇಕಂತ ಅಲಾಟ್ ಮಾಡ್ತಾರೆ ಟು ಕ್ರಿಯೇಟ್ ಎ ಹೈಪ್, ಮತ್ತೆ ಬೇರೆಯವರು ಕೂಡ ಆ ಶೇರ್ ಅನ್ನು ಪರ್ಚೇಸ್ ಮಾಡಲಿ ಅನ್ನುವ ಉದ್ದೇಶದಿಂದ. ಇಂತಹ ಸೆಲೆಬ್ರಿಟೀಸ್ ಪರ್ಚೇಸ್ ಮಾಡಲಿ ಅಂತ ಹೇಳಿ ಅವರಿಗೆ ಬಹಳ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ತಮ್ಮ ಶೇರುಗಳನ್ನು ಕೊಡ್ತಾರೆ. ಇಂತಹ ಸೆಲೆಬ್ರಿಟೀಸ್ ಇಂತಹ ಶೇರುಗಳನ್ನು ಕೊಂಡಾಗ ಹಲವರು IPO ಆದ ತಕ್ಷಣ ಮಾಡ್ಕೊಳ್ತಾರೆ. ಇನ್ನೂ ಸುಮಾರು ಜನ ಆ ಶೇರುಗಳನ್ನು ಅಪ್ರಿಸಿಯೇಷನ್ಗಾಗಿ ಹಾಗೇ ಇಟ್ಕೊಂಡಿರ್ತಾರೆ. ಸುಮಾರು ಸತಿ ನಾವು ನೋಡಿದ ಹಾಗೆ IPOಗಿಂತ ಮೊದಲು ನೀವೇನು ತಗೊಳ್ತೀರೋ ಮತ್ತೆ ಆಮೇಲೆ ಮಾರ್ತಿರೋ ಅದು 3 ರಿಂದ 10 ಪಟ್ಟು ಅಪ್ರಿಸಿಯೇಷನ್ ಅನ್ನು ಕಾಣುತ್ತೆ. ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು. IPO ಬಂದ ಮೇಲೆ ಅದು ಲಿಸ್ಟ್ ಆದ್ಮೇಲೆ ಒಂದು 6 ತಿಂಗಳಿಂದ 1 ವರ್ಷದೊಳಗೆ ಅದೇನು 10 ಟೈಮ್ಸ್ ಅಪ್ರಿಸಿಯೇಷನ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ಏನಾದ್ರು 10 ಪಟ್ಟು ಮೇಲಕ್ಕೆ ಹೋಗಿದೆಯಾ? ಆದರೆ ಸಾಮಾನ್ಯವಾಗಿ IPOದ ಪ್ರೈಸಿಂಗ್ ಹೇಗಿರುತ್ತೆ ಅಂತಂದ್ರೆ ಅದನ್ನ ಬಹಳ ದುಬಾರಿ ಮಾಡಿಟ್ಟಿರ್ತಾರೆ. ಯಾಕಂತಂದ್ರೆ ಸೆಲೆಬ್ರಿಟೀಸ್ ಪರ್ಚೇಸ್ ಮಾಡಿದ್ದಾರೆ ಅನ್ನುವ ಕಾರಣದಿಂದ. ಮತ್ತೆ ಮುಂದಿನ ದಿನಗಳಲ್ಲಿ ಆ ಹಣವನ್ನು ಹಾಕಿದವರಿಗೆ ಒಳ್ಳೆಯ ಲಾಭ ಬರುತ್ತೆ. ಆದರೆ ಅದನ್ನು ದುಬಾರಿ ಬೆಲೆಯಲ್ಲಿ ಕೊಂಡಂತಹ ನಿಮ್ಮಂತಹ ರಿಟೇಲ್ ಇನ್ವೆಸ್ಟರ್ಸ್ಗೆ ಹೇಳಿಕೊಳ್ಳುವಂತ ಪ್ರಾಫಿಟ್ ಆಗದೇ ಇರಬಹುದು. ನೀವು ನನಗೆ ಕೇಳಬೇಕು ಅಂತ ಇರುವಂತಹ ಪ್ರಶ್ನೆ ಹೀಗಿರ್ಬೋದು, ಎಲ್ಲರಿಗೂ ಇಂತಹ ಆಪರ್ಚುನಿಟಿ ಸಿಗಬಹುದು, ಸಿಕ್ಕದೇ ಇರಬಹುದು. ಆದ್ರೆ ಸೆಲೆಬ್ರಿಟೀಸ್ಗಂತೂ ಸಿಕ್ಕೇ ಸಿಗುತ್ತೆ. ಮತ್ತೆ ಕೆಲವೊಮ್ಮೆ ನೀವು ಇಂತಹ ಕಂಪನಿಗಳಲ್ಲಿ ಹಣವನ್ನು ಹಾಕಿದಾಗ ಅದು ಕೆಳಕ್ಕೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಆದ್ದರಿಂದ ನೀವು ನಿಮ್ಮದೇ ಆದಂತಹ ಲೆಕ್ಕಾಚಾರ ಮಾಡಿ ಇಂತಹ ಕಂಪನಿಗಳಲ್ಲಿ, ಅಂದರೆ ಲಿಸ್ಟೆಡ್ ಕಂಪನಿಗಳಲ್ಲಿ ಪ್ರೀ IPO ಸೀಸನ್ ಅಲ್ಲಿ ಹಣವನ್ನು ಹಾಕಬಹುದು ಅಥವಾ ಹಾಕದೇ ಇರಬಹುದು. ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ಸಬ್ಜೆಕ್ಟಿಗೆ ಅನುಗುಣವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಂದಿನ ದಿನಗಳಲ್ಲಿ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಹಣವನ್ನು ಗಳಿಸುವುದು ಸುಲಭ ಅಂತ ನಿಮಗನ್ಸುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ದಯವಿಟ್ಟು ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.